ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಕೇಳುಗರಿಗೆಲ್ಲ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ. ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತು ಆಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯ ಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ ಬಿ ಆರ್ ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ
ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ, ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗತ್ತೆ. ನಾವು ಹೊಸ ನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ
ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದ.ರಾ. ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು. ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸದೆ ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದೆ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರೆದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಹಾರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚೆ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲದ ಮನೆಯ ಮೇಲೆ. ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದ ನೋಡಿ ನಾನು ನೆನೆದೆನಿಂದು, ಇಂಥ ನೆಳಲೇನು ಗಾಂಧಿಯೆಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ.ಎಸ್. ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ. ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರೆತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ತರವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ ನಿಶ್ಚಲಂ, ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ. ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸ್ಕೊಳ್ತಾರೆ. ಮತ್ತು ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ನವಭಾರತದಲ್ಲಿ. ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. GSS ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ, ಮಳೆಹನಿಗಳ ಪಂಜರ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ, ಮತ್ತೆ ಅಂಧಕಾರ, ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನಾಗಿ ಅವರಿಗೆ ಕಂಡು ಬರ್ತಾರೆ. ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ, ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು. ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಸ್ವಾತಂತ್ರ್ಯ ನಂತರ ಭಾರತದ ಹಸಿವು ಇನ್ನೂ ಬೃಹತ್ತಾಗಿ ಬೆಳೆದ ಪರಿಯನ್ನು ಕವಿ ಮನಸ್ಸು ಗಾಂಧಿಯನ್ನು ಬೇರೆ ರೂಪದಲ್ಲೇ ನೋಡಹತ್ತುತ್ತೆ. ಬಡವ ಸಿರಿವಂತರ ಅಂತರ ಹೆಚ್ಚಾಗುತ್ತಲಿದ್ದ ಪರಿಸರವನ್ನು ನೋಡುತ್ತಲೇ ಗಾಂಧಿ ಗಂಭೀರ ಭ್ರಮನಿರಸನದ ವಸ್ತುವಾಗಿ ಪರಿವರ್ತಿತವಾದರು. ನವೋದಯದ ಉದರದಿಂದ ಮತ್ತೆ ಪುನರೂಪಗೊಂಡ ಪುರಾತನ ತತ್ವ ಚಿಂತನೆಯ ಮೂಲಕ ಮತ್ತೆ ಮೊಳಗಲಿ ಪಾಂಚಜನ್ಯ ಎಂದೆನ್ನುತ್ತ ನವ್ಯ, ಯಾರಿಗೇ ಬಂತು ಎಲ್ಲಿಗೇ ಬಂತು 47ರ ಸ್ವಾತಂತ್ರ್ಯ ಎಂದೆನ್ನುತ್ತ ದಲಿತ ಬಂಡಾಯ ಸಾಹಿತ್ಯ ನವೋದಯದ ಉದರ ಗರ್ಭದಿಂದ ಉಗಮಿಸಿ ಬಂದು ಗಾಂಧಿ ಜಾಗದಲ್ಲಿ ಅಂಬೇಡ್ಕರ್ರು, ಭಗತ್ತು, ವಿವೇಕಾನಂದ, ನೇತಾಜಿ ಹೊಸ ವಿಕ್ರಮನಂತೆ ಪ್ರಶ್ನಿಸಹತ್ತವೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು 1-2 ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಬಡವರ ಒಡಲಿನ ಬಡಬಾ ನೆಲದಲ್ಲಿ ಸುಡು ಪಂಜು ಕೈಯೊಳಗಿತ್ತೋ ಎಂದು ಗಾಂಧಿಯನ್ನು ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಅದೇ ಬೇಂದ್ರೆ. ಕುವೆಂಪು ಸಿರಿವಂತರು ಕಾನೂನು ರಚಿಸಿಹರು, ಬಡವರು ಕೂಳಿಗಾಗಿ ಗೋಳಾಡುತ್ತಿಹರು, ಸಿರಿಸುತರ ಹೊಟ್ಟೆಯಲ್ಲಿ ಬಡವರ ದನಿಯು, ಸಾಗರದ ನಡುವೆ ತುಂತರ ಹನಿಯು, ಕೂಲಿಕಾರರ ರಕುತ ಧನಿಕರಿಗೆ ಕೂಳು
ಎಂದು ಬದಲ ದನಿಯಲ್ಲಿ ಗಾಂಧಿಯನ್ನು ಹುಡುಕಾಡ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿಯ ಕುರಿತು ಅವರ ವೈಯಕ್ತಿಕ ಬದುಕಿನ ಅನುಭವದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊತ್ತಗೆಗಳು ಬಂದಿವೆ. ಸ್ವತಃ ಗಾಂಧೀಜಿಯೇ ಬರೆದ ಅವರ ಆತ್ಮಕಥೆ ಕನ್ನಡದಲ್ಲಿ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ನನ್ನ ಸತ್ಯಾನ್ವೇಷಣೆ ಶೀರ್ಷಿಕೆಯಲ್ಲಿ ಭಾಷಾಂತರ ಮಾಡಿದ್ದಾರೆ. ಅದೊಂದು ಗಾಂಧಿಯನ್ನು ಒಬ್ಬ ಸಾಮಾನ್ಯ ಮಾನವನ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬಲ್ಲಂಥ ಸುಂದರ ಆತ್ಮಕಥನ. ಇಂದಿನ ಹುಡುಗರು ಮತ್ತು ಮುಂದಿನ ಕಾಲದ ಹುಡುಗರೂ ಕೂಡ ಮಹಾತ್ಮನ ಹಾದಿಪಯಣಕ್ಕೆ ಮಾರ್ಗದರ್ಶಿ ಆಗಬಲ್ಲಂಥದ್ದು. ಗಾಂಧೀಜಿಯ ಆಶಯ, ಚಿಂತನೆ, ರಾಜಕೀಯ ನಡಾವಳಿ, ಬದುಕು, ಬರಹ ಕುರಿತ ನೂರಾರು ಪುಸ್ತಕಗಳು ಕನ್ನಡ ಸಾಹಿತ್ಯದಲ್ಲಿ ಬಂದಿವೆ. ನನಗೆ ಅತ್ಯಂತ ಪ್ರಮುಖವಾಗಿ ಅಮೇರಿಕದ ಸುಪ್ರಸಿದ್ಧ ಫೋಟೋ ಜರ್ನಲಿಸ್ಟ್ ಮಾರ್ಗರೆಟ್ ಬರ್ಕ್ವೈಟ್ ಭಾರತ ಇಬ್ಬಾಗವಾಗುವ ಆಸುಪಾಸಿನ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಕೆಲ ವರ್ಷಗಳಲ್ಲಿ ಭಾರತದ ಉದ್ದಗಲ ಸುತ್ತಿ ಸರ್ದಾರ್ ಪಟೇಲ್, ಜಿಂದಾಲ್, ಹೈದರಾಬಾದಿನ ನವಾಬ, ನೆಹರು, ಬಿರ್ಲಾ, ಜಿನ್ನಾ ಮುಂತಾದ 10 ಬಾರಿ ಗಾಂಧೀಜಿಯನ್ನು ಖುದ್ದು ಭೇಟಿ ಮಾಡಿ ಅಂದಿನ ಭಾರತದ ನೇತಾರರ, ಬಂಡವಾಳಶಾಹಿಗಳ, ಜನಸಾಮಾನ್ಯರ ಬದುಕಿನ ಚಿತ್ರಣಗಳನ್ನು ದಾಖಲಿಸುವ ಕೃತಿ ಬರ್ಕ್ವೈಟ್ ಕಂಡ ಭಾರತ. ಈ ಪುಸ್ತಕ ಹಲವಾರು ಭಾಷೆಗಳಲ್ಲಿ ತರ್ಜುಮೆಗೊಂಡಿವೆ ಮತ್ತು ಉತ್ತಮ ಪ್ರವಾಸ ಕಥನ ಪ್ರಶಸ್ತಿ ಕೂಡ ಬಂದಿದೆ. ಕೋಚೆಯವರ ಗಾಂಧಿಯ ಕಗ್ಗೊಲೆ ಮತ್ತು ಮಹಾತ್ಮ, EMS ನಂಬೂದಿರಿಪಾಡರ ಮಹಾತ್ಮ ಮತ್ತವರ ವಾದ ಗಾಂಧೀಜಿಯವರನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ವಸ್ತುನಿಷ್ಠವಾಗಿ ಪರಿಚಯಿಸಿದ ಮತ್ತು ಸಾಹಿತ್ಯ ಸಂಪತ್ತಿನಿಂದ ಪರಿಚಯಿಸಿದ ಕೆಲವು ಕೃತಿಗಳು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು, ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, HS ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾ ಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಒಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷವೂ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಬವಣೆಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಸುರಗಿಯಲ್ಲಿ ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.